5 ದೇಶಗಳ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಇಟಲಿ ರಾಜಧಾನಿ ರೋಮ್ ತಲುಪಿದ್ದಾರೆ. ಪ್ರಧಾನಿ ಮೋದಿಯನ್ನ ಸ್ವಾಗತಿಸಿದ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮೋದಿ ಜೊತೆಗಿನ ಸೆಲ್ಫಿ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ. ಮೋದಿ ತಮ್ಮ ಸ್ನೇಹಿತರು ಅಂತ ಪೋಸ್ಟ್ ಮಾಡಿರುವ ಮೆಲೋನಿ ವೆಲ್ಕಮ್ ಟು ರೋಮ್ ಮೈ ಫ್ರೆಂಡ್ ಅಂತ ಬರೆದುಕೊಂಡಿದ್ದಾರೆ. ಇಟಲಿ ಪ್ರಧಾನಿ ಮೆಲೋನಿಗೆ ಪ್ರಧಾನಿ ಮೋದಿ ಮೆಲೋಡಿ ಚಾಕೊಲೇಟ್ ಗಿಫ್ಟ್ ಅನ್ನು ನೀಡಿದ್ದಾರೆ. ಚಾಕೊಲೇಟ್ ಗಿಫ್ಟ್ ನೀಡಿದ್ದಕ್ಕೆ ಧನ್ಯವಾದ ತಿಳಿಸಿದ ಮೆಲೋನಿ ತುಂಬಾ ಉತ್ತಮವಾದ ಉಡುಗೊರೆ ಅಂತ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿಗೆ ಇಟಲಿ ಪ್ರಧಾನಿ ಮೆಲೋನಿ ರೋಮ್ ನಗರದ ಪರಿಚಯ ಮಾಡಿಸಿದ್ದಾರೆ. ಐತಿಹಾಸಿಕ ಫ್ಲಾವಿಯನ್ ಆಂಪಿ ಥಿಯೇಟರ್ ಬಳಿ ಇಬ್ಬರು ಸೆಲ್ಫಿಗೆ ಪೋಸ್ ನೀಡಿದ್ದಾರೆ. ಮೆಲೋನಿ ಜೊತೆ ಔತಣಕೂಟದಲ್ಲಿ ಭಾಗವಹಿಸಿದ್ದ ಫೋಟೋಗಳನ್ನ ಮೋದಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಮತ್ತು ಇಟಲಿ ಪ್ರಧಾನಿ ಮೆಲೋನಿ ದ್ವಿಪಕ್ಷೀಯ ಸಭೆಯನ್ನ ನಡೆಸಿದ್ರು. ಸಭೆಯಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ, ವ್ಯಾಪಾರ, ರಕ್ಷಣೆ, ಬಾಹ್ಯಾಕಾಶ ಕ್ಷೇತ್ರ, ಸೈಬರ್ ತಂತ್ರಜ್ಞಾನ, ಪ್ರವಾಸೋದ್ಯಮ, ಭದ್ರತೆ, ಶಿಕ್ಷಣ ಸೇರಿದಂತೆ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಹಲವು ಒಪ್ಪಂದಗಳಿಗೆ ಉಭಯ ನಾಯಕರು ಸಹಿ ಹಾಕಿದ್ದಾರೆ. ಪ್ರಧಾನಿ ಮೋದಿ ವಿದೇಶ ಪ್ರವಾಸದ ಬಗ್ಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿರುವ ರಾಹುಲ್ ಗಾಂಧಿ ಇಟಲಿಯಲ್ಲಿ ಮಿಠಾಯಿ ಹಂಚುವಲ್ಲಿ ಮೋದಿ ಬ್ಯುಸಿ ಎಂದಿದ್ದಾರೆ. ನಮ್ಮ ತಲೆಯ ಮೇಲೆ ಆರ್ಥಿಕ ಬಿರುಗಾಳಿ ಬೀಸುತ್ತಿದೆ ಮತ್ತು ನಮ್ಮ ಪ್ರಧಾನಿ ಇಟಲಿಯಲ್ಲಿ ಮಿಠಾಯಿಗಳನ್ನು ಹಂಚುವಲ್ಲಿ ನಿರತರಾಗಿದ್ದಾರೆ. ರೈತರು, ಯುವಕರು, ಮಹಿಳೆಯರು, ಕಾರ್ಮಿಕರು ಹಾಗೂ ಸಣ್ಣ ವ್ಯಾಪಾರಿಗಳು ಎಲ್ಲರೂ ಕಣ್ಣೀರು ಹಾಕುತ್ತಿದ್ದಾರೆ. ಪ್ರಧಾನಿ ನಗುತ್ತಿದ್ದಾರೆ ಮತ್ತು ರೀಲ್ಸ್ ಮಾಡುತ್ತಿದ್ದಾರೆ. ಆದರೆ ಬಿಜೆಪಿ ಹಾಗೂ ಜನರು ಚಪ್ಪಾಳೆ ತಟ್ಟುತ್ತಿದ್ದಾರೆ. ಇದು ನಾಯಕತ್ವ ಅಲ್ಲ, ಇದು ಒಂದು ಪ್ರಹಸನ. ಇನ್ನು ಅಂಬಾನಿ ರಷ್ಯಾದಿಂದ ಪೆಟ್ರೋಲ್ ಅನ್ನ ಖರೀದಿಸಿ ವಿದೇಶಗಳಿಗೆ ಪೆಟ್ರೋಲ್ ರಫ್ತು ಮಾಡ್ತಿದ್ದಾರೆ. ಆ ಹಣದಿಂದ ಪ್ರಧಾನಿ ಮೋದಿಗೆ ಹಣಕಾಸು ಒದಗಿಸುತ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಇಂಧನ ಮಿತವ್ಯಯಕ್ಕೆ ಪ್ರಧಾನಿ ಮೋದಿ ನೀಡಿದ್ದ ಸಲಹೆಯಂತೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬುಧವಾರದಿಂದ ವರ್ಕ್ ಫ್ರಂ ಹೋಮ್ ಆದೇಶ ಜಾರಿಯಾಗಿದೆ. ದೆಹಲಿಯ ಸರ್ಕಾರಿ ಕಚೇರಿ ಅಧಿಕಾರಿಗಳು, ಸಿಬ್ಬಂದಿಗೆ ವಾರದಲ್ಲಿ 2 ದಿನ ಅಂದ್ರೆ ಬುಧವಾರ ಮತ್ತು ಶನಿವಾರ ವರ್ಕ್ ಫ್ರಂ ಹೋಮ್ ಮಾಡಲು ಆದೇಶಿಸಲಾಗಿದೆ. ಆರೋಗ್ಯ ಇಲಾಖೆ ಸೇರಿದಂತೆ ಕೆಲವು ತುರ್ತು ಸೇವೆಗಳ ಇಲಾಖೆಗಳಿಗೆ ಈ ಆದೇಶದಲ್ಲಿ ವಿನಾಯಿತಿಯನ್ನ ನೀಡಲಾಗಿದೆ. ಉಳಿದ ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿಗೆ ಆದೇಶ ಅನ್ವಯವಾಗಲಿದೆ. ಇನ್ನು ಕಚೇರಿ ಸಮಯದಲ್ಲೂ ಕೆಲ ಬದಲಾವಣೆಯನ್ನ ಮಾಡಲಾಗಿದೆ. ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಮತ್ತು ಸರ್ಕಾರಿ ವಾಹನಗಳಲ್ಲಿ ಹೆಚ್ಚು ಪ್ರಯಾಣಿಸಲು ಸಾರ್ವಜನಿಕರಿಗೆ ಮನವಿ ಮಾಡಲಾಗಿದೆ. ಡೀಸೆಲ್ ಬೆಲೆ ಏರಿಕೆಯಿಂದ ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಜೀವನಾಡಿಯಾಗಿರುವ NWKSRTC ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಈಗಾಗಲೇ ಆರ್ಥಿಕ ಹೊಡೆತದಲ್ಲಿರುವ NWKSRTC ನಿಗಮಕ್ಕೆ ಪ್ರತಿ ತಿಂಗಳು 3.5 ರಿಂದ 4 ಕೋಟಿ ಹೆಚ್ಚುವರಿ ಹೊರೆಯಾಗ್ತಿದೆ. ಈ ಬಗ್ಗೆ ನಿಗಮ ಈಗಾಗಲೇ ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಿದೆ. NWKSRTC ನಿಗಮ ಇಲ್ಲಿವರೆಗೆ ಪ್ರತಿ ಲೀಟರ್ ಡೀಸೆಲ್ ಅನ್ನ 87 ರೂಪಾಯಿ 94 ಪೈಸೆಯಂತೆ ಬಲ್ಕ್ ನಲ್ಲಿ ಖರೀದಿ ಮಾಡ್ತಾ ಇತ್ತು. ಒಂದೇ ವಾರದಲ್ಲಿ 2 ಬಾರಿ ಡೀಸೆಲ್ ಬೆಲೆ ಏರಿಕೆಯಾಗಿದ್ರಿಂದ ಇದೀಗ ಪ್ರತಿ ಲೀಟರ್ ಡೀಸೆಲ್ ಅನ್ನ 91 ರೂಪಾಯಿ 95 ಪೈಸೆಗೆ ಖರೀದಿ ಮಾಡ್ತಿದೆ. ಇದರಿಂದ ಪ್ರತಿ ಲೀಟರ್ ಡೀಸೆಲ್ ಅನ್ನ 4 ರೂಪಾಯಿ ಹೆಚ್ಚು ಬೆಲೆಯನ್ನ ನೀಡಿ ಖರೀದಿಸುವಂತಾಗಿದೆ. NWKSRTC ನಿಗಮದಲ್ಲಿ 4900ಕ್ಕೂ ಹೆಚ್ಚು ಬಸ್ಗಳು ಪ್ರತಿನಿತ್ಯ ಓಡಾಟ ನಡೆಸುತ್ತಿವೆ. ಈ ಬಸ್ಗಳಿಗೆ ಪ್ರತಿದಿನ 3 ಲಕ್ಷ ಲೀಟರ್ ಡೀಸೆಲ್ ಬೇಕಾಗಿದೆ. ಇದರಿಂದ ನಿಗಮಕ್ಕೆ ಪ್ರತಿನಿತ್ಯ 12 ಲಕ್ಷ ರೂಪಾಯಿ ಹೊರೆಯಾಗ್ತಿದೆ. ತಮಿಳುನಾಡು ಸಿಎಂ ಸಿ ಜೋಸೆಫ್ ವಿಜಯ್ ರಸಗೊಬ್ಬರ ವಿಚಾರವಾಗಿ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ತಮಿಳುನಾಡು ರಾಜ್ಯದಲ್ಲಿ ಮುಂಗಾರು ಆರಂಭವಾಗಲಿದ್ದು ರೈತರಿಗೆ ಅಗತ್ಯ ಗೊಬ್ಬರ ಬೇಕಿದೆ. ರೈತರಿಗೆ ಸಮಸ್ಯೆಯಾಗದಂತೆ ಗೊಬ್ಬರ ಪೂರೈಸಿ ಅಂತ ಮನವಿ ಮಾಡಿದ್ದಾರೆ. ಇತ್ತ ಕರ್ನಾಟಕದಲ್ಲೂ ರಸಗೊಬ್ಬರ ಅಗತ್ಯವಿದೆ, ಆದರೆ ಸೂಕ್ತ ಪ್ರಮಾಣದಲ್ಲಿ ಪೂರೈಕೆ ಆಗ್ತಿಲ್ಲ ಅಂತ ಆಹಾರ ಸಚಿವ KH ಮುನಿಯಪ್ಪ ಹೇಳಿಕೆ ನೀಡಿದ್ದಾರೆ. ಈ ಸಂಬಂಧ ಸಭೆ ಮಾಡಿ ರಸಗೊಬ್ಬರ ಪೂರೈಸೋ ಬಗ್ಗೆ ಚರ್ಚಿಸ್ತೀವಿ ಅಂದಿದ್ದಾರೆ. ಜಾಸ್ತಿ ಆಗ್ತಾ ಇದೆ ಮತ್ತು ರಸಗೊಬ್ಬರಗಳು ತೀರಾ ಅವಶ್ಯಕತೆ ಇದೆ. ಸಾಕಷ್ಟು ಸಪ್ಲೈ ಕೂಡ ಆಗ್ತಾ ಇಲ್ಲ. ಅದರಿಂದ ನಾವು ಕೂಡ ತಕ್ಷಣ ಒಂದು ಮೀಟಿಂಗ್ ಮಾಡಿ ರೈತರಿಗೆ ಮಳೆಗಾಲ ಬಂದಿದೆ, ಯಾವ ರೀತಿ ಇದನ್ನು ನಿಭಾಯಿಸಬೇಕು ಅಂತ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ತಗೊಳ್ಳಿ. ಆನ್ಲೈನ್ ಔಷಧ ಮಾರಾಟ, ಔಷಧಿಗಳಿಗೆ ಅತಿಯಾದ ರಿಯಾಯಿತಿ ವಿರೋಧಿಸಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ 26,000 ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು. AIOCD ಕರೆ ನೀಡಿದ್ದ ಬಂದ್ಗೆ ಕರ್ನಾಟಕ ಕೆಮಿಸ್ಟ್ಸ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಬೆಂಬಲ ನೀಡಿತು. ಬೆಂಗಳೂರು, ಮೈಸೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ದಕ್ಷಿಣ ಕನ್ನಡ,
ಉಡುಪಿ, ಬಾಗಲಕೋಟೆ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಮೆಡಿಕಲ್ ಶಾಪ್ಗಳು ಬಂದ್ ಆಗಿದ್ವು. ಮೆಡಿಕಲ್ ಶಾಪ್ಗಳು ಬಂದಾಗಿದ್ದ ಜಿಲ್ಲೆಗಳಲ್ಲಿ ರೋಗಿಗಳು, ಸಂಬಂಧಿಕರು ಮೆಡಿಸಿನ್ಗಾಗಿ ಪರದಾಡುವಂತಾಯಿತು. ಮೆಡಿಸಿನ್ ಅಂದರೆ ನಾವು ಕಿಡ್ನಿ ಪ್ರಾಬ್ಲಮ್, ಹಾರ್ಟಿಂದು, BP, ಶುಗರು ಎಲ್ಲ ಮಾತ್ರ ತಗೋಬೇಕು. ಇಲ್ಲೇ ನಾವು ಮಾಮೂಲಿ ರೆಗ್ಯುಲರ್ ಇಲ್ಲೇ ತಗೊಳ್ತಿರೋದು. ಇವತ್ತು ಬಂದು ಯಾಕೆ ಇಷ್ಟ ಥರ ತೆಗಿಬೇಕಾಯ್ತು, ಬಾಗಿಲು ತೆಗ್ದಿಲ್ಲ. ಅದು ನಮಗೆ ಸ್ಟ್ರೈಕ್ ಅನ್ನೋದು ಗೊತ್ತಿಲ್ಲ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ನೀಡಿರುವ ಪಂಥಾಹ್ವಾನಕ್ಕೆ ನಾನ್ ರೆಡಿ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಅಲ್ಲದೆ ನನ್ನ ಜೊತೆಗೆ ರೈತರು, ಶಾಸಕರು ಬರೋಕೆ ರೆಡಿಯಾಗಿದ್ದಾರೆ. HDK ಬೇಕಾದ್ರೆ ದಂಡು ದಾಳಿ ಕರ್ಕೊಂಡು ಬರ್ಲಿ ಅಂದಿದ್ದಾರೆ. ಹಂಗೆ ಫಸ್ಟು ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂತ ಅಣ್ಣ ನೀನು ಯಾವತ್ತು ಟೈಮ್ ಹೇಳ್ತೀಯಣ್ಣ, ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ಬಟ್ 3 ದಿನ ಟೈಮ್ ಕೊಡ್ಬೇಕಷ್ಟೇ. ನಾನು ನಮ್ಮ ರೈತರಿಗೆಲ್ಲ ಹೇಳ್ದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ನನಗೆ ರೈತನ ಬಿಡಕ್ಕೆ ಇಷ್ಟ ಇಲ್ಲ, ಇರಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. HDK ವಿರುದ್ಧ ಟೀಕೆ ಮಾಡಿದ DK ವಿರುದ್ಧ JDS ಆಕ್ರೋಶ ಹೊರಹಾಕಿದೆ. HD ಕುಮಾರಸ್ವಾಮಿ 2 ಬಾರಿ CM ಆಗಿ ಸಾಧಿಸಿ ತೋರಿಸಿದ್ದಾರೆ. ನೀವು ಹರಿದು ಹಾಕಿರೋ ಸಾಕ್ಷಿ ಗುಡ್ಡೆ ತೋರಿಸಿ DK ಶಿವಕುಮಾರ್ ಅಂತ ಟ್ವೀಟ್ ಮಾಡಿದೆ. ನಿಖಿಲ್ ಕುಮಾರಸ್ವಾಮಿ ತಮ್ಮ ಬಗ್ಗೆ ಮಾಡಿದ ಟೀಕೆಗೆ DCM DK ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಆ ಹುಡುಗನಿಗೆ ಉತ್ತರ ಕೊಡೋದಕ್ಕೆ ನಾನು ತಯಾರಿಲ್ಲ, ಆತನ ಸ್ಟೇಟಸ್ ಗೊತ್ತಿಲ್ಲ, ರಾಜ್ಯಾಧ್ಯಕ್ಷನಾದ್ರೆ ಮಾತನಾಡಬಹುದು ಅಂದಿದ್ದಾರೆ. DK ಹೇಳಿಕೆಗೆ ಕಿಡಿಕಾರಿದ ನಿಖಿಲ್, DCM ಸ್ಟೇಟಸ್ಸು ಅವರಿಗೆ ನಾಡು ಕೊಟ್ಟಿರೋ ಭಿಕ್ಷೆ, ಅದನ್ನ ಕಣ್ಣಿಗೊತ್ಕೊಂಡು ದುರಹಂಕಾರ ಪಡೆದೇ ಕೆಲಸ ಮಾಡಲಿ ಅಂತ ತಿರುಗೇಟು ನೀಡಿದ್ದಾರೆ. ಆ ಹುಡುಗನ ನಾನು ಉತ್ತರ ಕೊಡೋದು ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ, ನಟರಾಜ್ ಕೊಡಪ್ಪ, ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಇನ್ನ ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಚರ್ಚೆ ಬೇಡ. 2028ಕ್ಕೆ ಇದೇ ಮಾನ್ಯ DK ಶಿವಕುಮಾರ್ ಮಾಜಿ ಆಗ್ತಾರೆ, ಹಾಲಿಯಾಗಿರೋದಿಲ್ಲ. ಯಾವ್ರಿಗೂ ಅಧಿಕಾರ ಶಾಶ್ವತ ಅಲ್ಲ. ದಯವಿಟ್ಟು ಮಾತಾಡೋದಕ್ಕಿಂತ ಮುಂಚಿತವಾಗಿ ಎಚ್ಚರಿಕೆಯಿಂದ ಮಾತಾಡೋದು ಕಲ್ತ್ಕೊಳ್ಳಿ, ದುರಂಕಾರ ಬೇಡ. GBA ಚುನಾವಣೆ ನಡೆಸಲು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆಗಸ್ಟ್ 31ರವರೆಗೆ ಕಾಲಾವಕಾಶ ನೀಡಿದೆ. ರಾಜ್ಯ ಸರ್ಕಾರ ಸೆಪ್ಟೆಂಬರ್ 30ರವರೆಗೆ ಕಾಲಾವಕಾಶ ಕೋರಿ ಅರ್ಜಿ ಸಲ್ಲಿಸಿತು. ಸುಪ್ರೀಂ ಕೋರ್ಟ್ ಆಗಸ್ಟ್ 31ರವರೆಗೆ ಕಾಲಾವಕಾಶ ನೀಡಿ ಇದು ಅಂತಿಮ ಕಾಲಾವಕಾಶ ಅಂದಿದೆ. ಇನ್ನು ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ಗೌರವ ಸೂಚಿಸ್ತೀವಿ, ಆಗಸ್ಟ್ 31ರೊಳಗೆ ಎಲ್ಲಾ ತಯಾರಿ ಮಾಡ್ತೀವಿ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ನೀಡಿದ್ದಾರೆ. ಆಯಿತು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ನಾವು ಬದ್ಧರಾಗಿದ್ದೇವೆ. ಆಗಸ್ಟ್ 31ನೇ ತಾರೀಕಿನ ಒಳಗಾಗಿ ಮಾಡಬೇಕು ಅಂದರೆ ಆಗಸ್ಟ್ 31ನೇ ತಾರೀಕಿನವರೆಗೆ ಎಲ್ಲ ರೀತಿಯ ತಯಾರು ಮಾಡಿಕೊಂಡು GB ಎಲೆಕ್ಷನ್ ಮಾಡ್ತೀವಿ, ಗೆಲ್ತೀವಿ, ಮತ್ತೆ ಬೆಂಗಳೂರು ಅಭಿವೃದ್ಧಿ ಪತ್ರವನ್ನು ತಗೊಂಡು ಹೋಗ್ತೀವಿ. ಇನ್ನು 5 ಪಾಲಿಕೆಗಳಲ್ಲಿ ಕಾಂಗ್ರೆಸ್ ಗೆಲ್ಲೋದು ಕಷ್ಟ ಅಂತ ವರದಿ ಬಂದಿದೆ. ಅದಕ್ಕೆ ಸರ್ಕಾರ ಪದೇ ಪದೇ ಚುನಾವಣೆ ಮುಂದೂಡಲು ಅಫಿಡವಿಟ್ ಹಾಕ್ತಿದೆ ಅಂತ ವಿಪಕ್ಷ ನಾಯಕ R ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿ 3 ಲೇಯರ್ಗಳಲ್ಲಿ ಆಪರೇಟ್ ಮಾಡ್ತಿದ್ದ ಬೃಹತ್ ಅಂತಾರಾಜ್ಯ ಡ್ರಗ್ಸ್ ಜಾಲವನ್ನ ಭೇದಿಸಿದ್ದಾರೆ. 8 ಜನ ಆರೋಪಿಗಳನ್ನ ಬಂಧಿಸಿರುವ ಪೊಲೀಸರು ಬರೋಬ್ಬರಿ 34 ಕೋಟಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ರೈಲಿನ ಮೂಲಕ ಸೀರೆ, ಐರನ್ ಟೇಬಲ್ ಮತ್ತು ಚೇರ್ಗಳ ಒಳಗೆ ಗಿಫ್ಟ್ ಮಾದರಿಯಲ್ಲಿ ಅಡಗಿಸಿಟ್ಟು MDMA ಕ್ರಿಸ್ಟಲ್ ಡ್ರಗ್ಸ್ ಅನ್ನ ಆರೋಪಿಗಳು ಸಾಗಿಸುತ್ತಿದ್ರು. ವೆನ್ಯೂ ಕಾರಿನಲ್ಲಿಟ್ಟಿದ್ದ 4 kg 300 ಗ್ರಾಂ MDMA ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ವೇಳೆ ಪೆಡ್ಲರ್ ಮನ್ಸೂರ್ನ ಸರ್ಜಾಪುರ ನಿವಾಸದಲ್ಲಿ 10 kg ಹಾಗೂ ಅಬ್ದುಲ್ ಸಮದ್ನ ಹೆಣ್ಣೂರು ನಿವಾಸದಲ್ಲಿ 3.5 kg MDMA ಜಪ್ತಿ ಮಾಡಿದ್ದಾರೆ. ಬೀದರ್ನಲ್ಲಿ ಬಿರುಗಾಳಿ ಹಾಗೂ ಆಲಿಕಲ್ಲು ಸಹಿತ ಸುರಿದ ಭಾರೀ ಮಳೆಯ ಆರ್ಭಟಕ್ಕೆ ಕೋಲಾರ ಗ್ರಾಮದ ಚಾಪ್ಸಿಟ್ಟಿ ಎಂಬುವರ ಪಪ್ಪಾಯಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಇನ್ನು ಕಟಾವಿಗೆ ಬಂದಿದ್ದ ಮಾವು ಬೆಳೆ ಸಂಪೂರ್ಣ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ನಿನ್ನೆಯಷ್ಟೇ ವಿಜಯ್ ಸರ್ಕಾರ ಯಾವಾಗ ಬೇಕಾದರೂ ಪತನವಾಗಬಹುದು ಅಂತ ಮಾಜಿ ಸಿಎಂ ಸ್ಟಾಲಿನ್ ಭವಿಷ್ಯ ನುಡಿದಿದ್ರು. ಇದರ ಬೆನ್ನಲ್ಲೇ ವಿಜಯ್ ನೇತೃತ್ವದ TVK ಸರ್ಕಾರಕ್ಕೆ ಮಿತ್ರ ಪಕ್ಷ CPI ವಾರ್ನಿಂಗ್ ಕೊಟ್ಟಿದೆ. ಅಣ್ಣಾ DMK ಅಥವಾ ಅದರ ಬಂಡಾಯ ಬಣವನ್ನ ಸಂಪುಟಕ್ಕೆ ಸೇರಿಸಿಕೊಂಡ್ರೆ ತಮ್ಮ ಬೆಂಬಲವನ್ನು ಮರುಪರಿಶೀಲಿಸಬೇಕಾಗುತ್ತದೆ ಎಂದು CPM ರಾಜ್ಯ ಕಾರ್ಯದರ್ಶಿ ಷಣ್ಮುಗಂ ಹೇಳಿಕೆ ನೀಡಿದ್ದಾರೆ.
ಉತ್ತರ ಭಾರತದ ರಾಜ್ಯಗಳಲ್ಲಿ ಬಿಸಿ ಗಾಳಿ ಆರ್ಭಟ ಶುರುವಾಗಿದೆ. ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ತಾಪಮಾನ ಬರೋಬ್ಬರಿ 45 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟಿದೆ. ಹವಾಮಾನ ಇಲಾಖೆ ಈಗಾಗಲೇ ಆರೆಂಜ್ ಅಲರ್ಟ್ ಘೋಷಿಸಿದೆ. ಈ ಭೀಕರ ಪರಿಸ್ಥಿತಿ ಇನ್ನು 1 ವಾರ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಮುನ್ಸೂಚನಾ ಸಂಸ್ಥೆ ತಿಳಿಸಿದೆ. ಈ ತೀವ್ರ ಒಣಹವೆ ಮತ್ತು ಬಿಸಿಲಿನ ಗಾಳಿಯಿಂದಾಗಿ ದೆಹಲಿಯ ವಾಯು ಗುಣಮಟ್ಟವು ತೀವ್ರವಾಗಿ ಕುಸಿತ ಕಂಡಿದ್ದು ಆತಂಕ ಹೆಚ್ಚಿಸಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಸೂರ್ಯನ ಪ್ರಖರ ಶಾಖಕ್ಕೆ ನಗರದ ತಾಪಮಾನ ಬರೋಬ್ಬರಿ 44ರಿಂದ 45 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದೆ. ಬಾದಾಮಿಯ ಐತಿಹಾಸಿಕ ದೇವಾಲಯದಲ್ಲಿ ಚಪ್ಪಲಿ ಧರಿಸಿ ಕೂತ ಮುಸ್ಲಿಂ ಯುವತಿಗೆ ಹಿಂದೂ ಮಹಿಳೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೊನೆಗೆ ಮುಸ್ಲಿಂ ಯುವತಿ ಪತ್ರದ ಮೂಲಕ ತಪ್ಪೊಪ್ಪಿಗೆ ಬರೆದುಕೊಟ್ಟಿದ್ದಾಳೆ. ಬಾಗಲಕೋಟೆಯ ಬಾದಾಮಿಯಲ್ಲಿ ಈ ಘಟನೆ ನಡೆದಿದೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಈವರೆಗೆ 10 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಬಂಧಿತ 10 ಆರೋಪಿಗಳನ್ನ 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಸಿಬಿಐ ಕೋರ್ಟ್ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ಇತ್ತೀಚಿನ ದಿನಗಳಲ್ಲಿ ರೈಲುಗಳಿಗೆ ಬೆಂಕಿ ಹಚ್ಚುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿದ್ದು, ಇದನ್ನು ಉದ್ದೇಶಪೂರ್ವಕ ದುಷ್ಕೃತ್ಯಗಳೆಂದು ಭಾರತೀಯ ರೈಲ್ವೆ ಇಲಾಖೆ ಹೇಳಿದೆ. ಪ್ರಕರಣಗಳ ಹಿಂದೆ ಸಮಾಜ ವಿರೋಧಿ ಶಕ್ತಿಗಳ ಕೈವಾಡವಿದೆ ಅಂತ ರೈಲ್ವೆ ಇಲಾಖೆ ಗಂಭೀರ ಆರೋಪ ಮಾಡಿದೆ. ದರ್ಶನ್ ಭೇಟಿಗಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದ ಪತ್ನಿ ವಿಜಯಲಕ್ಷ್ಮಿ ಅಭಿಮಾನಿಯನ್ನ ಸಂತೈಸಿರುವ ವಿಡಿಯೋ ಭಾರಿ ವೈರಲ್ ಆಗಿದೆ. ಮೇ 19ರಂದು ಮದುವೆ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಪತಿಯನ್ನ ಕಾಣೋದಕ್ಕೆ ವಿಜಯಲಕ್ಷ್ಮಿ ಬಂದಿದ್ದರು. ಈ ವೇಳೆ ಜೈಲಿನ ಬಳಿ ಬಂದಿದ್ದ ಅಭಿಮಾನಿಯೊಬ್ಬ ದರ್ಶನ್ ಅವರನ್ನ ನೆನೆದು ಭಾವುಕನಾಗಿದ್ದು, ಆತನಿಗೆ ವಿಜಯಲಕ್ಷ್ಮಿ ಅವರು ಸಮಾಧಾನ ಹೇಳಿದ್ದಾರೆ.